ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಸೋಲಿನ ಬಳಿಕ ಭಾರತ ತಂಡಕ್ಕೆ ಹೊಸ ನಾಯಕನ ಆಯ್ಕೆಯ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಬಿಸಿಸಿಐ ಮ್ಯಾನೇಜ್ಮೆಂಟ್ ಮತ್ತೆ ರೋಹಿತ್ ಶರ್ಮಾರನ್ನೇ ಪ್ರಿಫರ್ ಮಾಡ್ತಾ ಇದೆ. ರೆಡ್ ಬಾಲ್ನಲ್ಲಿ ಮತ್ತೆ ಹಿಟ್ ಮ್ಯಾನ್ ಕಂಟಿನ್ಯೂ ಆಗಲಿದ್ದಾರೆ. ಅಷ್ಟಕ್ಕೂ ಬಿಸಿಸಿಐ ಹೊಸ ಕ್ಯಾಪ್ಟನ್ ಆಯ್ಕೆಗೆ ಹಿಂದೇಟನ್ನ ಹಾಕ್ತಾ ಇರೋದು ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರುವಂತಹ ಟೀಂ ಇಂಡಿಯಾ ಆಟಗಾರರೆಲ್ಲ ಸದ್ಯ ಐಪಿಎಲ್ಗೆ ರೆಡಿ ಆಗ್ತಾ ಇದ್ದಾರೆ. ಮಾರ್ಚ್ 22ರಿಂದ ಮೇ 25ರವರೆಗೆ ಅಂದ್ರೆ 2 ತಿಂಗಳುಗಳ ಕಾಲ ಐಪಿಎಲ್ ಹಬ್ಬನೇ ನಡೆಯಲಿದೆ. ಆ ಬಳಿಕ ಜೂನ್ ತಿಂಗಳಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿ ಆಡಬೇಕಿದೆ. ಈ ಸರಣಿ ಮೂಲಕ 2025-27ರ ನಡುವಿನ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ ಕೂಡ ಶುರುವಾಗುತ್ತೆ. ಹೀಗಾಗಿ ಇನ್ಮುಂದೆ ರೆಡ್ ಬಾಲ್ ಕ್ರಿಕೆಟ್ಗೆ ಹೊಸ ಸಾರಥಿಯನ್ನ ನೇಮಕ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಒನ್ಸ್ ಅಗೇನ್ ಹಿಟ್ ಮ್ಯಾನ್ಗೆ ಬಿಸಿಸಿಐ ಮಣೆ ಹಾಕುವಂತ ಸಾಧ್ಯತೆಗಳಿವೆ. ರೋಹಿತ್ ಶರ್ಮಾ ಅವರೇ ಟೆಸ್ಟ್ ತಂಡದ ನಾಯಕನಾಗಿ ಕಂಟಿನ್ಯೂ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ನಾಯಕನಾಗಿ ರೋಹಿತ್ ಶರ್ಮಾ ಮುಂದುವರಿಯಲಿದ್ದಾರೆ. ಜೂನ್ 20ರಿಂದ ಶುರುವಾಗಲಿರುವಂತಹ ಈ ಸರಣಿಗಾಗಿ ಹೊಸ ನಾಯಕನನ್ನ ಆಯ್ಕೆ ಮಾಡೋಕೆ ಬಿಸಿಸಿಐ ಹಿಂದೇಟನ್ನ ಹಾಕಿದೆ. ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಸೋಲಿನ ಬೆನ್ನಲ್ಲೇ ಭಾರತ ಟೆಸ್ಟ್ ತಂಡದ ನಾಯಕ ಬದಲಾವಣೆ ಸುದ್ದಿಗಳು ಕೇಳಿ ಬಂದಿದ್ವು. ಅದರಲ್ಲೂ ಜಸ್ಪ್ರೀತ್ ಬುಮ್ರಾಗೆ ಟೆಸ್ಟ್ ತಂಡ ಕ್ಯಾಪ್ಟನ್ಸಿಯನ್ನು ನೀಡಲಿದ್ದಾರೆ ಎನ್ನುವಂಥ ವರದಿಯಾಗಿತ್ತು. ಆದರೆ ಇದೀಗ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರುವಂಥ ರೋಹಿತ್ ಶರ್ಮಾ ಅವರನ್ನೇ ಟೆಸ್ಟ್ ತಂಡದ ನಾಯಕನನ್ನಾಗಿ ಮುಂದುವರಿಸೋಕೆ ನಿರ್ಧಾರ ಮಾಡಲಾಗಿದೆ. ಅದರಂತೆ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಹಿಟ್ ಮ್ಯಾನ್ ಕ್ಯಾಪ್ಟನ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಫೇಲ್ಯೂರ್ ಆದ್ರೆ ಹೊಸ ಕ್ಯಾಪ್ಟನ್. ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ರೋಹಿತ್ ಶರ್ಮಾಗೆ ಕ್ಯಾಪ್ಟನ್ಸಿ ಕೊಡ್ತಿರುವಂತಹ ಬಿಸಿಸಿಐ ಇಲ್ಲೊಂದು ಪ್ಲಾನ್ ಅನ್ನ ಮಾಡಿದೆ, ಹಾಗೆ ಟ್ವಿಸ್ಟ್ ಅನ್ನ ಇಟ್ಟಿದೆ. ಹಾಗೇನಾದ್ರೂ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ಕೂಡ ರೋಹಿತ್ ಶರ್ಮಾ ಫೇಲ್ಯೂರ್ ಅನ್ನ ಅನುಭವಿಸಿದ್ರೆ ಟೆಸ್ಟ್ ತಂಡಕ್ಕೆ ಬಿಸಿಸಿಐ ಹೊಸ ನಾಯಕನನ್ನ ಆಯ್ಕೆ ಮಾಡೋದು ಗ್ಯಾರಂಟಿ ಆಗಲಿದೆ. ಅಂದ್ರೆ ಇದು ಟೆಸ್ಟ್ ತಂಡದಲ್ಲಿ ರೋಹಿತ್ ಶರ್ಮಾ ಅವರಿಗೆ ಕೊನೆಯ ಅವಕಾಶ ಆಗಬಹುದು. ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ರೋಹಿತ್ ಶರ್ಮಾ 5 ಇನ್ನಿಂಗ್ಸ್ಗಳಲ್ಲಿ ಕಲೆ ಹಾಕಿದ್ದು ಕೇವಲ 31 ರನ್ಗಳನ್ನ ಮಾತ್ರ. ಹೀಗಾಗಿ ಅವರನ್ನ ಟೆಸ್ಟ್ ತಂಡದಿಂದ ಕೈ ಬಿಡಬೇಕು ಎಂಬ ಕೂಗುಗಳು ಕೇಳಿ ಬಂದಿದ್ವು. ಆದ್ರೀಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ರೋಹಿತ್ ಶರ್ಮಾ ಬೆಟರ್ ಬ್ಯಾಟಿಂಗ್ ಅನ್ನ ಮಾಡಿದ್ದು ಅಲ್ಲದೆ ನಾಯಕನಾಗಿ ಕೂಡ ಸಕ್ಸಸ್ ಅನ್ನ ಕಂಡಿದ್ದಾರೆ. ಹೀಗಾಗಿ ಟೆಸ್ಟ್ ತಂಡದ ನಾಯಕತ್ವದಿಂದ ಅವರನ್ನ ಕೆಳಗಿಳಿಸಿದ್ರೆ ತಪ್ಪು ಸಂದೇಶ ರವಾನೆಯಾಗುತ್ತದೆ ಎಂಬ ನಿರ್ಧಾರಕ್ಕೆ ಬಿಸಿಸಿಐನ ಆಯ್ಕೆ ಸಮಿತಿ ಬಂದಿದೆ. ಇದೇ ಕಾರಣದಿಂದ ರೋಹಿತ್ ಶರ್ಮಾ ಅವರಿಗೆ ಮತ್ತೆ 5 ಪಂದ್ಯಗಳಲ್ಲಿ ಅವಕಾಶವನ್ನ ನೀಡೋಕೆ ನಿರ್ಧಾರ ಮಾಡಲಾಗಿದೆ. ಅದರಂತೆ ಜೂನ್ 20ರಿಂದ ಶುರುವಾಗಲಿರುವಂತಹ ಇಂಗ್ಲೆಂಡ್ ವಿರುದ್ಧದ ಪ್ರತಿಷ್ಠಿತ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾವನ್ನ ರೋಹಿತ್ ಶರ್ಮಾ ಅವರೇ ಮುನ್ನಡೆಸಲಿದ್ದಾರೆ. ಇನ್ನು 5 ಪಂದ್ಯಗಳ ಶೆಡ್ಯೂಲ್ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇ ಟೆಸ್ಟ್ ಪಂದ್ಯ ಜೂನ್ 20ರಿಂದ 24ರವರೆಗೆ ನಡೆಯಲಿದೆ. ಇದು ಲೀಡ್ಸ್ ನಲ್ಲಿ ನಡೆಯಲಿದೆ. ಇನ್ನು 2ನೇ ಟೆಸ್ಟ್ ಪಂದ್ಯ ಜುಲೈ 2ರಿಂದ 6ರವರೆಗೆ ನಡೆಯಲಿದೆ. ಇದಕ್ಕೆ ಸ್ಥಳ ಬರ್ಮಿಂಗ್ಹ್ಯಾಮ್ ಅನ್ನ ಪಿಕ್ ಮಾಡಲಾಗಿದೆ. ಇನ್ನು 3ನೇ ಟೆಸ್ಟ್ ಪಂದ್ಯ ಜುಲೈ 10ರಿಂದ 14ರವರೆಗೆ ನಡೆಯಲಿದೆ. ಲಂಡನ್ ನಲ್ಲಿ ನಡೆಯಲಿದೆ. ಇನ್ನು 4ನೇ ಟೆಸ್ಟ್ ಪಂದ್ಯ ಜುಲೈ ತಿಂಗಳ 23ರಿಂದ 27ರವರೆಗೆ ನಡೆಯಲಿದೆ. ಮ್ಯಾಂಚೆಸ್ಟರ್ ನಲ್ಲಿ ಈ ಫೈಟ್ ನಡೆಯಲಿದೆ. ಇನ್ನು 5ನೇ ಹಾಗೆ ಕೊನೆಯ ಟೆಸ್ಟ್ ಪಂದ್ಯ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲೂ ಕೂಡ ನಡೆಯುತ್ತೆ. ಅಂದ್ರೆ ಜುಲೈ 31ರಿಂದ ಶುರುವಾದ್ರೆ ಆಗಸ್ಟ್ 4ರವರೆಗೆ ನಡೆಯಲಿದೆ. ಲಂಡನ್ ನಲ್ಲಿ ನಡೆಯಲಿದೆ ಈ ಮ್ಯಾಚ್. ಹೀಗೆ 5 ಪಂದ್ಯಗಳಿಗೆ ಈಗಾಗಲೇ ಡೇಟ್ ಅಂಡ್ ಪ್ಲೇಸ್ ಅನ್ನ ಫೈನಲ್ ಮಾಡಿ ಆಗಿದೆ. ಇತ್ತೀಚೆಗೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿನ ಗೆದ್ದಿರುವಂತಹ ಆಟಗಾರರು ಸದ್ಯ ಐಪಿಎಲ್ಗೆ ರೆಡಿ ಆಗ್ತಿದ್ದಾರೆ. ಇದಾದ ಬಳಿಕ ಮತ್ತೆ ಟೀಂ ಇಂಡಿಯಾ ಪರ ಕಣಕ್ಕಿಳಿಯಲಿದ್ದಾರೆ. 2026ರ ಮಾರ್ಚ್ ವರೆಗೂ ಕೂಡ ಭಾರತದ ಎಲ್ಲಾ ಪಂದ್ಯಗಳ ವೇಳಾಪಟ್ಟಿ ಕೂಡ ಫೈನಲ್ ಆಗಿದೆ. ಮುಂದಿನ 12 ತಿಂಗಳುಗಳವರೆಗೆ ಭಾರತ ಒಟ್ಟು 39 ಪಂದ್ಯಗಳನ್ನಾಡಲಿದೆ. ನಮಸ್ಕಾರ.